ನೀವೇ ಏನು ನೀವೇ ಫುಲ್ ಖುಷಿನ ತುಂಬ ದಿನ ಆದಮೇಲೆ ಈ ಥರ ಸರ್ಪ್ರೈಸ್ ಕೊಟ್ಟಿದ್ದಕ್ಕೆ ಆರ್ ಯು ಎಕ್ಸೈಟೆಡ್? ಎಸ್ ಅಫ್ಕೋರ್ಸ್ ಐ ಆಮ್ ಎಕ್ಸೈಟೆಡ್. ಲಾಸ್ಟ್ ಟೈಮ್ ನಾನು ಕೇಳಿದೆ ಅಲ್ಲ ಈ ಥರ ಏನಾದ್ರು ಕೊಡೋ ಸರ್ಪ್ರೈಸ್ ಅಂತ ನಾನೇ. ಕೂಲ್ ಫಸ್ಟ್ ಸೀಟ್ ನಿಮ್ಮ ಮಗಗೆ ಸರಿ ಮಾಡೋ ಪ್ಲೇಸಲ್ಲಿ ಇದೆ. ನಿಮ್ಮ ಮಗಗೆ ಸರಿ ಮಾಡೋ ಪ್ಲೇಸಲ್ಲಿ ಹಾಂ ಸಿಕ್ತ ಸೆಕೆಂಡ್ ಸೀಟ್ ನಮ್ಮ ಮನೆಯಲ್ಲಿ ಮಧ್ಯಾಹ್ನ ಜ್ಯೇಷ್ಠನ ಮಲಗಿಸೋ ಪ್ಲೇಸಲ್ಲಿದೆ. ಓಕೆ, ನಾನು ಕೆಲಸ ಮಾಡೋ ಕೀಬೋರ್ಡಲ್ಲಿ ಒಂದು ಚಿಟ್ಟಿದೆ. ನಮ್ಮ ಮನೆ ಹೋಮ್ ಥಿಯೇಟರ್ ಹತ್ರ ಒಂದು ಚಿಟ್ಟಿದೆ. ಹೋಮ್ ಥಿಯೇಟರ್ ನಮ್ಮ ಆಲ್ಟೋ ಕಾರಲ್ಲಿ ಡ್ರೈವರ್ ಸೀಟ್ ಮೇಲೆ ಇದೆ ನೋಡು. ನಿನ್ನ ಫೋನ್ ಹಿಂದೆನೇ ಇದೆ ನೋಡಮ್ಮ. ಈ ಸ್ಕ್ರಾಪ್ ಫೋನಿಂದ ಇಟ್ಟಿದ್ಯಾ, ಇದು ತೆಗಿಯಕ್ಕೆ ಹೋದ್ರೆ ಯಾವಾಗ ಫಲಿತಪ್ಪ ಇದನ್ನ. ಜಸ್ಟ್ ಮಿಲ್ಕ್ ಬಾಟಲ್ ಹತ್ರನೇ ಇದೆ ನೋಡಮ್ಮ. ನಿಮ್ಮಮ್ಮ ಹತ್ರನೇ ಚಿಟ್ಟಿದೆ. ಡೆಡಿಕೇಟ್ ಒನ್ ಸಾಂಗ್ ಟು ಯು ಅವರ್ ಮದರ್. ಹಲೋ ಮೈಕ್ ತಗೋ. ಅಲ್ಲೋಗಿ ಚಿಟ್ ತಗೊಂಬೇಕು ಫಸ್ಟ್. ಚಿಟ್ ತಗೊಂಡು ಸಾಂಗ್ ಹೇಳ್ಬೇಕಾ? ಜಗದೊಳಗೆ ಮೊದಲು ಜನಿಸಿದಳು, ಹುಡುಕಿದರೆ ಮೂಲ ಸಿಗದಯ್ಯ. ಜಗದೊಳಗೆ ಮೊದಲು ಜನಿಸಿದಳು. ಮೈಕ್ ಕೊಟ್ಬಿಡು. ನಮ್ಮ ಹತ್ರ ಒಂದು ಚಿಟ್ಟಿದೆ, ಒಂದು ಡೈಲಾಗ್ ಏನಾದರೂ ಆಗ್ಬೋದು. ನಮ್ಮಮ್ಮ ಚೀಟಿ ಅಲ್ಲೇ ಇದ್ರ ಕೆಳಗಡೆ. ಅಪ್ಪ ನಿಂಗೆ ಅಮ್ಮ ಬಿಸಿ ಇದ್ದಾರೆ, ಒಳ್ಳೆ ರೈಟು. ನಮ್ಮ ಅತ್ತೆ ಮುಂದೆ ಡೈಲಾಗ್ ಹೇಳೋಷ್ಟು ಧೈರ್ಯ ನನಗಿಲ್ಲ. ಡೈಲಾಗ್ ಅಂದ್ರೆ ಫಿಲಮ್ ಆಗ್ಬೇಕಾಗಿಲ್ಲ. ನಾನು ಅದೇ ಆಗಲೇ ಫಿಕ್ಸ್ ಆಗಿದೆ, ಇದ್ರೆ ನೆಮ್ಮದಿ ಆಗಿರ್ಬೇಕು ಅಂತ ಹೇಳ್ಕೊಂಡು ಬಂದ್ಬಿಡ್ತಿದ್ದೆ ಅಷ್ಟೇ. ಇದ್ರೆ ನೆಮ್ಮದಿಯಾಗಿರ್ಬೇಕು. ಗಿಫ್ಟ್ ಬೇಕೇ ಬೇಕಾ ಆಚೆ ಬಂದು ಬಾಗಿಲಲ್ಲಿ ನಿಂತ್ಕೊಂಡು ಯಾವುದಾದ್ರೂ ಒಂದು ಸಾಂಗ್. ಡೋರ್ ಹತ್ರ ಲಾಸ್ಟ್ ಚಿಟ್. ನೀನೆಂದು ನನ್ನವನು ನಾನೆಂದು ನಿನ್ನವಳು, ನಿನಗಾಗಿ ಕಾಯುವ ಹಗಲಿರುಳ ಕೈದಾರು. ನೀನೆಂದು ನನ್ನವನು ನಾನೆಂದು ನಿನ್ನವಳು, ನಿನಗಾಗಿ ಕಾಯುವೆ ನಾನು ಹಗಲು ರಾತ್ರಿ ಬಾರು. ಕಂಡ ಕನಸು ನೀನು ಇಂದು. ನೀನು ಜ್ಯೇಷ್ಠ ನಮ್ಮ ಮನೆಗೆ ಬಂದ್ರಿ ಅಲ್ಲ, ಹಾಸ್ಪಿಟಲ್ ಇದ್ದ. ಎಲ್ಲಿ ಮಲಗಿದ್ರಿ ಫಸ್ಟ್ ಡೇ? ಅಲ್ಲಿ ಮಂಚ ಕೆಳಗಡೆ ನೋಡೋ. ಬ್ಯಾನ್ ಹೋಗಿ ಇಲ್ಲಿ ಸ್ವಿಚ್ ಬೋರ್ಡ್ ಒಂದು ಸ್ವಲ್ಪ ಕತ್ತಲಿದೆ ಗೈಸ್, ಹಾಕೋದು ಕಷ್ಟ. ಸ್ವಿಚ್ ಬೋರ್ಡ್ ಹಾಕೋದು ಫಸ್ಟ್. ಇಲ್ಲಿ ಮಾಡಿಸ್ಬಿಟ್ಟಿದ್ದಾರೆ ಸ್ವಿಚ್ ಬೋರ್ಡ್. ಸೊ ಅದು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೀನಿ ಏನಂತ ಇರೋದು. ನೀನು ಜ್ಯೇಷ್ಠ ನಮ್ಮ ಮನೆಗೆ ಬಂದ್ರಿ ಹಾಸ್ಪಿಟಲಿಂದ. ಎಲ್ಲಿ ಮಲಗಿದ್ರಿ ಫಸ್ಟ್ ಡೇ? ಅಲ್ಲಿ ಮಂಚ ಕೆಳಗಡೆ ನೋಡು. ವುಮೆನ್ಸ್ ಮಂಚ ಕೆಳಗಡೆ, ರಾಸ್ಕೆ ಕೆಳಗಡೆ, ದಿಮ್ ಕೆಳಗಡೆ ಅಂತಲ್ಲ. ಓ ಮೈ ಗಾಡ್, ಎಲ್ಲಿರಿ? ಎರಡು ತಗೊಳ್ಳಿ, ಇನ್ನೊಂದಿದೆ. ನಾನು ಚಿಟ್ಸ್ ಹುಡುಕ್ತಾ ಇದ್ದೀನಿ. ಓ ಇದೆರಡು ಗಿಫ್ಟಾ? ವಾವ್ ಬ್ಯಾಗ್ಸ್ ಎಲ್ಲ ಸೂಪರ್ ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು. ಇಷ್ಟೇನಾ? ಓಪನ್ ಮಾಡ್ರಿ. ಅಷ್ಟೇನಾ? ಈ ತರ ಗಿಫ್ಟ್ ಇಟ್ಟಿದ್ದೀನಿ ಅಂತ ಯಾರ್ಯಾರು ಗೊತ್ತು? ಯಾರಿಗೂ ಗೊತ್ತಿಲ್ಲ, ಮನೇಲಿ ಯಾರಿಗೂ ಗೊತ್ತಿಲ್ಲ. ಅದೇ ನೋಡ್ತೀಯ, ಅದು ಬಿಲ್ ಬಿಡು. ಗೊತ್ತಾಯ್ತು. ಓ ಮೈ ಗಾಡ್, ಸೋ ಕಾಸ್ಟ್ಲಿ ವಾಚ್. ನಂಗೆ ವಾಚ್ ಹಾಕೋ ಅಭ್ಯಾಸನೇ ಇಲ್ಲ, ಬಟ್ ಹಾಕ್ಬೇಕು. ನೀನು ಕೊಡ್ಸಿದ್ಯಾ ಅಂತ ಹಾಕೋತೀನಿ. ನೈಸ್, ಚೆನ್ನಾಗಿದೆ. ಬಟ್ ನನ್ನ ಗಂಡ ಕೊಡ್ಸಿದ್ದಾನೆ ಅಂದ್ಬಿಟ್ಟು ಇನ್ಮೇಲೆ ಆಫೀಸಿಗೆ ಏನಾದರೂ ಆಗಲಿ ಸ್ಕಿನ್ ಡಾಕ್ಟರ್ ತೋರಿಸ್ಕೊಂಡ್ರೆ ಹಾಕೊಂಡು ಹೋಗ್ತೀನಿ. ಥ್ಯಾಂಕ್ ಯು ಅಪ್ಪು, ಥ್ಯಾಂಕ್ ಯು ಸೋ ಮಚ್. ಡ್ರೆಸ್ ಇದು ಎಕ್ಸ್ಪೆಕ್ಟ್ ಮಾಡಿದ್ದೆ. ನಗು ಚುಕ್ಕಿತಾರೆ ನಾಚುವಂತೆ. ವಾವ್, ವೈ ಯು ಚೂಸ್ ಓನ್ಲಿ ಬ್ಲೂ? ಯಾ ಬ್ಲೂ ಏನಿಲ್ಲ, ಒಂಥರ ಡಿಫ್ರೆಂಟ್ ಆಗಿತ್ತು ಅದು. ಈ ಥರದ್ದು ನಾರ್ಮಲ್ ಆಗಿ ಅದೇ ಗ್ರೀನು, ಅದೇ ಪಿಂಕ್. ವೆರಿ ನೈಸ್ ಕಲರ್. ನಾನು ಯಾವಾಗ ಹೋದ್ರು ಅಂಗಡಿಗೆ ಬರೀ ಬ್ಲೂ ಗ್ರೀನ್ಗೆ ಕೈ ಹಾಕೋದು. ನಮ್ಮ ಹಸ್ಬೆಂಡ್ ಹೋದ್ರು ಬ್ಲೂ ಗ್ರೀನ್ಗೆ ಕೈ ಹಾಕೋದು. ಇದು ಪ್ಯಾಂಟ್ ವೇಲ್. ಈ ಥರ ಎಷ್ಟು ಬ್ಯಾಗ್ ಕೊಡಿಸ್ತೀಯ ಅಪ್ಪು? ನೀನು ಹುಡುಗಿರಿಗೆ ಇನ್ನೇನು ಗಿಫ್ಟ್ ಕೊಡೋಕ್ಕಾಗತ್ತೆ? ಅದೇ ಬ್ಯಾಗ್. ಎಂಜಾಯ್, ಜಾಲಿ ಜಾಲಿ. ಈ ಬ್ಯಾಗಲ್ಲಿ ಏನಾದ್ರು ಇಟ್ಕೊಡ್ಬೇಕು ತಾನೆ, ಪೇಪರ್ಸ್ ಇರ್ತಾ ಏನೋ ದಟ್.
ಎಷ್ಟು ಬೇಕು ಕೊಡಿಸ್ಲಿಕ್ಕೆ? ಗೋಲ್ಡು ಸಿಲ್ವರು ಗಿಫ್ಟ್ ಕೊಡಿಸ್ಬೇಕಪ್ಪು. ಥ್ಯಾಂಕ್ ಯು. ನಾನು ಈ ಥರ ಎಲ್ಲ ವ್ಲಾಗ್ ಮಾಡೋಕ್ಕೆ ನನಗೆ ಅಷ್ಟೊಂದು ಕ್ರಿಯೇಟಿವ್ನೆಸ್ ಇಲ್ಲ. ಸೊ ನಮ್ಮ ಹಸ್ಬೆಂಡ್ಗೆ ಇದೆಲ್ಲ ಇರೋದು. ಥ್ಯಾಂಕ್ ಯು ಎನಿವೇ.